ಎಲ್ಲ ಊರಿನ ಗ್ರಾಮಸ್ಥರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ ಹುಣಸೂರು ತಾಲೂಕು ಹಂಪಾಪುರ ಹೋಬಳಿ ನಂಜಾಪುರ ಗ್ರಾಮದಲ್ಲಿ ವಾಸವಾಗಿರತಕ್ಕಂಥ ಶ್ರೀಮತಿ ಪಾರ್ವತಮ್ಮನವರು ಮಾಡತಕ್ಕಂಥ ವಿಜ್ಞಾಪನೆಗಳು ನಮ್ಮ ಪೂಜ್ಯ ಪತಿಯವರಾಗಿರತಕ್ಕಂಥ ರಾಜಾ ಶೆಟ್ಟರು ದೈವದೀನರಾಗಿದ್ದಾರೆ ಅಂತ ಹೇಳಿ ತಿಳಿಸಲು ವಿಚಾರಿಸಿದ್ದಾರೆ. ಇದರ ತತ್ಸಂಬಂಧವಾಗಿ ಇವರ ಸ್ವಗೃಹದಲ್ಲಿ ಒಂದು ಗೋಶಾಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಮೈಸೂರು ಹಿನಕಲ್ ಮಹಾದೇವ ಸ್ವಾಮಿ ಜಾನಪದ ಕಲಾ ತಂಡ ಇವರಿಂದ ಒಂದು ಭಕ್ತಿ ಗಾಯನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಂತೇಳಿ ಮೊದಲಿಗೆ ವಿಘ್ನೇಶ್ವರನ ಗೀತೆಯೊಂದಿಗೆ ಪ್ರಾರಂಭಿಸೋಣ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गजानन पद्मार्को गजानन महानिशो अनेकदातं भक्तानां एकदन्तमुपास्महे अनेकदान्तमुपास्महे विनायका सिद्धि विनायका मूषिकवाहन प्रियने गजमुखा षण्मुखा पूजयलु नगे विघ्नराजने अंबासुतलंबोदर शंभो तनयने अग्र पूजयलु नगे विघ्नराजने अंबासुतलंबोदर शंभो तनयने एकदंता गजमुखने पार्वती परशिवना प्रेम पुत्रने पळनी मुरुगना सौदरने पार्वती परशिवना प्रेम पुत्रने पळनी मुरुगना सौदरने पाप विनाशक बेनकने पाप विनाशक बेनकने एकदंता
ಗಜಮುಖನೇ ಏಕದೂತ ಗಜಮುಖನೇ ಅಗ್ರ ಪೂಜೆಯ ನಿನಗೆ ವಿಘ್ನರಾಜನೇ ಅಂಬಾಸುತ ಗಂಬೋದರನೇ ಅಗ್ರ ಪೂಜೆಯ ನಿನಗೆ ವಿಘ್ನರಾಜನೇ ಸಕಲ ಕಾರ್ಯವಲಿಮ್ಮ ಪೂಜೆ ಪರ್ಯ ಮುನ್ನ ಸಕಲ ಕಾಲವಲಿಮ್ಮ ಪೂಜೆ ಪರ್ಯ ಮುನ್ನ ಬೇಡಿ ಬರುವ ಭಕ್ತರು ಸ್ವಾಮಿ ನಿಮ್ಮ ಪೂಜೆ ಬರುವ ಕಾಲವಲಿಮ್ಮ ಪೂಜೆ ಪರ್ಯ ಮುನ್ನ ಬೇಡಿ ಬರುವ ಭಕ್ತರು ಸ್ವಾಮಿ ನಿಮ್ಮ ಪೂಜೆ ಬರುವ ವಿಘ್ನರಾಜನೇ ಗಜಮುಖನೇ ವಿಘ್ನರಾಜನೇ ಷಣ್ಮುಖನೇ ಅಂಬಾಸುತ ಲಂಬೋದರ ಸಂಬುತನಯನೇ ಅಗ್ರ ಪೂಜೆಯು ನಿನಗೆ ವಿಘ್ನರಾಜನೇ ಅಂಬಾಸುತ ಲಂಬೋದರ ಸಂಬುತನಯನೇ ವಿನಾಯಕ ಗಜಾನನ ಏಕದಂತನೇ ವಿನಾಯಕ ಮೊದಲಿಗೆ ವಿಘ್ನೇಶ್ವರನ ಧ್ಯಾನವನ್ನು ಮಾಡಿದ್ದೇವೆ. ಯಾವುದೇ ತರಹದ ವಿಘ್ನಗಳು ಅಡ್ಡಿ ಆಗಬಾರದು. ದೈವದಿಂದರಾಗಿರ್ತಕ್ಕಂಥ ರಾಜಶೆಟ್ಟರವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋಣ ಅಂತೇಳಿ ಆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಪಾದರವಿಂದಕ್ಕೆ ಹೂವಾಗಿ ಸೇರ್ಕೊಳ್ಳಿ ಇವರ ಆತ್ಮ ಅಂತೇಳಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟನಾಟಕ ಸೂತ್ರಧಾರ ಶ್ರೀಮನ್ ನಾರಾಯಣನ ಧ್ಯಾನವನ್ನು ಮಾಡುತ್ತಾ ಆ ಪ್ರಭುಜಿ ಬಾಲಾಜಿ ಪಾದರವಿಂದಕ್ಕೆ ನಾವು ಶರಣನ್ನು ಮಾಡೋಣ. प्रभुजी बालाजी तिरुपति वासा नमो श्रीनिवासा तुरयो पाप विनाशा जय जय जगदीश जय गोविंद जपिसलो निन्न नाम परमानंद जय जय जगदीश जय गोविंद जपिसलो निन्न नाम परमानंद शेषाद्रिवासा गोविंद गोविंद गरुडाधिवास गोविंद गोविंद बालाजी बालाजी ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಭಕ್ತರ
ಭಕ್ತರ ಬಂಧುವು ನೀನೇ ಸೋದರಮಯನ ಚಂದಿರವದನ ಸಲಹೋ ವೆಂಕಟರಮಣ ಸುಂದರಮಯನ ಚಂದಿರವದನ ಸಲಹೋ ವೆಂಕಟರಮಣ ತೋರು ಪಾವನ ಚರಣ ಸ್ವಾಮಿ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶೇಷಾದ್ರಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿಯೇ ದಾಸನ ಮೇಲೆ ಏಕೀಕೋಪ ಪರಗಲಿ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಏಕೀಕೋಪ ಪರಗಲಿ ಇನ್ನು ನಾ ಮಾಡಿದ ಪಾಪ ನಿನ್ನನ್ನು ಕಾಣದ ಕಣ್ಣುಗಳಿಗೆ ಪೂಜಿಸದ ಕೈಗಳಿಗೆ ಶೋಧದ ಬಾಳಿಲ್ಲೇಗೆ ವ್ಯರ್ಥದ ಜನ್ಮವಿದೇಕೆ ಸ್ವಾಮಿ ಸೇರುವೆ ನಿನ್ನ ಪಾದರವೆಲ್ಲ ಕರೆದುಕೋ ಕರುನಾಳು ಜಯ ಗೋವಿಂದ ಬಾಲಾಜಿ ಬಾಲಾಜಿ ಪ್ರಭು ಲಕ್ಷ್ಮೀ ರಮಣ ಗೋವಿಂದ ಇದೆ ಕೂಗ್ರವ ಎಲ್ಲೆಡಕ್ಕೆ ಯಾಕೆ ಗೀತಾ ಕುಂತವ್ರು ಎಲ್ಲಪ್ಪ ಕೂಗಕ್ಕೀಗ ಕೂಗ್ಬೇಕು ಜೋರಾಗಿ ಭಗವಂತ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಕೂಗಿ ಜೋರಾಗಿ ಇಂದಿರಾ ರಮಣ ಗೋವಿಂದ ಒಟ್ಟು ತುಂಬ ಊಟ ಜಾಸ್ತಿ ಆಯ್ತು ಕೂಗು ಅಂದ್ರೆ ಎಲ್ಲಪ್ಪ ಕೂಗಕ್ಕೀಗ ಕೂಗ್ಬೇಕು ಜೋರಾಗಿ ಗೋ ಅಂದ್ರೆ ಘೋರವಾದ ಕಷ್ಟವನ್ನು ಎದುರಿಸ್ತಕ್ಕಂಥದ್ದು ವಿ ಅಂದ್ರೆ ವಿಪತ್ತನ್ನ ದಹ ಅಂದ್ರೆ ದಮನ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡು ಭಗವಂತ ಅಂತೇಳಿ ತಿಳ್ಕೋಬೇಕು ಭಗವಂತನ ಬೇಡಬೇಕು ನಿಷ್ಠೆ ನಿಯಮದಿಂದ ಪಾಲನೆ ಮಾಡಬೇಕು ಅದೇ ಪ್ರಕಾರವಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟನಾಟಕ ಸೂತ್ರಧಾರಿ ಆಗಿರತಕ್ಕಂಥ ಆ ಹಾದಿನಾರಾಯಣ ಎಲ್ಲರಿಗೂ ಬೇಡಿದಂಥ ವರವನ್ನ ಕರುಣಿಸಿಕೊಡ್ಲಿ ಅಂತೇಳಿ ಒಂದು ವೇದಿಕೆಯಲ್ಲಿ ಮೈಸೂರು ಹಿನಕಲ್ ಮಹಾದೇವ ಸ್ವಾಮಿ ಜಾನಪದ ಕಲಾ ತಂಡದಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದೇ ಪ್ರಕಾರವಾಗಿ ರಾಜಶೆಟ್ಟರವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋಣ ಅಂತೇಳಿ ಅವರ ಕುರಿತಾದ ಒಂದು ಗೀತೆಯೊಂದಿಗೆ ಒಂದು ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಉರಿಗದ್ದಿಗೆ ವಿಡಿಯ ಕೆಂಡಗಣ್ಣೇಶ್ವರನ ಪಾದರವಿಂದಕ್ಕೆ ಶರಣನ ಮಾಡಿ ಆ ಕೆಂಡಗಣ್ಣೇಶ್ವರನ ಪಾದರವಿಂದವನ್ನು ನೆನೆದು ಈ ಒಂದು ಕಾರ್ಯಕ್ರಮವನ್ನ ಮುಂದುವರಿಸೋಣ. ಪದೇ ಪದೇ ಕಸ್ಬೇಡ ಕಣಮ್ಮ, ಸಾಕು. ಅಜ್ಜಿ ಇರಿ ಇರಿ ಸರ್. ಅಜ್ಜಿ ಅಲ್ಲಿ ದೀಪ ಉರಿತೈತೆ, ದಯವಿಟ್ಟು ಕಸ್ಬೇಡಿ, ಪದೇ ಪದೇ ಬಂದು ಅದನ್ನೇ ಕಸ್ಬೇಡಿ ಇನ್ನೊಂದ್ಸಲ, ಸಾಕು. ಹಾ ತಗೊಳ್ಳಿ ಸರ್.
ಕಾಯೋ ಈ ಜೀವನಿಲ್ಲದಯ್ಯ ಹರಿತೋರೋ ಗುರುವೇ ನಿನ್ನ ಪಾದನ ಬಿಡೆನು ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ತೊರೆದು ನಾ ಬಂದಿರುವೆ ನಿನ್ನ ಸೇವೆ ಪುಣ್ಯವೆನ್ನುವೆ ಈ ದೇಹವೆಲ್ಲ ನೀ ತುಂಬಿರುವೆ ಪ್ರೀತಿ ಕಾಣೆಮೆಯ ನೋವಲ್ಲೇ ನೋಡೆಮೆಯ ಹಿರಿಯ ಸೋದರದಲ್ಲಿ ನೀರಾಗಿ ಹರಿಸಲೆಯ ಪಿಂಡಗಣ್ಣ ಕಾಯೋ ಉಸಿರೇ ನೀನಯ್ಯ ಕೆಂಡಗಣ್ಣ ಕಾಯೋ ಉಸಿರೇ ನೀನಯ್ಯ ಮುರಿತೋರೋ ಗುರುವೇ ನಿನ್ನ ಪಾದವ ಬಿಡೆನು ಭೋಗ ಭಾಗ್ಯ ಏನು ಬೇಡ ಸುಖ ಶಾಂತಿಯನು ನಾ ಕೇಳುವೆನು ಇಲುಬಿನ ದೇಹ ಉಳಿಯಲು ಇಲ್ಲಿ ಬೊಗಸೆಯ ಅನ್ನವ ನಾ ಕೇಳುವೆನು ಸೃಷ್ಟಿ ನೀನೆಲೆಯ ನಿನ್ನ ನೀಲೆಯ ಆಟವಯ್ಯ ಜೀವನ ನಾಟಕವೋ ನಿನಗಾಗಿ ಕಾದನೆಯ ಚಿನ್ನಗಣ್ಣ ಕಾಯೋ ಈ ಪ್ರಾಣವಿಲ್ಲದಯ್ಯ ಕೆಂಡಗಣ್ಣ ಕಾಯೋ ಈ ಪ್ರಾಣವಿಲ್ಲದಯ್ಯ ಗುರಿತೋರೋ ಗುರುವೇ ನಿನ್ನ ಪಾದವ ಬಿಡೆನು ರಕ್ಷಿಸು ನೀನು ನಿನ್ನಲೆ ಬೇಡುವೆ ಪರಿಪರಿಯಾಗಿ ನಾ ಅಲೆದಿರುವೆ ಸಲಹೋ ಜನರು ಒಬ್ಬರು ತಾಳೆ ಪರದೇಶಿಯಾಗಿ ನಾನಿರುತ್ತಿರುವೆ ನೀನೆ ನಾಮಯ್ಯ ಬನವನು ನಾಮಯ್ಯ ನಿನ್ನ ಈ ದೇಹ ನಿನಗಾಗಿ
ಗಣ್ಣ ಕಾಯೋ ಈ ಪ್ರಾಣಲಿಲ್ಲದಯ್ಯ ಕೆಂಡ ಗಣ್ಣ ಕಾಯೋ ಈ ಜೀವನಿಲ್ಲದಯ್ಯ ಗುರಿ ತೋರೋ ಗುರುವೇ ನಿನ್ನ ಪಾದವ ಬಿಡೆನೋ ಸ್ವಾಮಿ ಗುರಿ ತೋರೋ ಗುರುವೇ ಕೆಂಡಗಂಡೇಶ್ವರ ಸ್ವಾಮಿ ಪಾದಕೊಂಡು ಬಾರಿಗೆ ಇದ್ಯಾಕ್ರಕ್ಕ ಕೂಗ್ರವ ನಾನು ಆಗ್ಲಿಂದ ಗೋವಿಂದನ್ ಕೂಗಿ ಅಂದೆ ಉಗಿ ಅಂದ್ರೂ ಕೂಗ್ತಾ ಇಲ್ಲ ಉಗೆ ಎಂದೋರ್ ಮನೆ ಉದ್ಧಾರ ಆಗ್ಲಿ ಉಗೆ ಈಗ ಕೂಗ್ತಿದ್ದಾರೆ ಬಿಡಿ ನಮ್ಮನೆ ವಸಿ ಉದ್ಧಾರ ಆಗ್ಲಿ ಅಂತ. ಅದರಲ್ಲೂ ದೇವ್ರು ಅಂದ್ರೆ ಎಷ್ಟು ನಿಷ್ಠೆ ನಿಯಮ ಇತ್ತು ಅಂದ್ರೆ ಅವಾಗ ತುಂಬಾ ನಿಷ್ಠೆ ನಿಯಮ ಇತ್ತು. ಹೆಂಗೆ ಅಂದ್ರೆ ತುಂಬಾ ಚೆನ್ನಾಗಿ ಪಾಲನೆ ಮಾಡ್ತಿದ್ರು ದೇವ್ರನ್ನ. ಬೇಡದ ತಕ್ಷಣ ಪ್ರತ್ಯಕ್ಷ ಆಗ್ಬಿಡ್ತಿತ್ತು ಆಗಿನ ಕಾಲದಲ್ಲಿ ದೇವ್ರು. ಸತ್ಯದ ಕಾಲದಲ್ಲಿ. ಈಗಿನ ಕಾಲದಲ್ಲೂ ಪ್ರತ್ಯಕ್ಷ ಆಯ್ತೆ ಕಣವ. ಅದರಲ್ಲೂ ಗಂಡಸ್ರ ಮೈ ಮೇಲೆ ಜಾಸ್ತಿ 6 ಗಂಟೆ ಮೇಲೆ 10:30 ಒಳಗಡೆ ಚೆನ್ನಾಗಿ ಪ್ರತ್ಯಕ್ಷ ಆಯ್ತದೆ. ಹೆಂಗ್ ಬತ್ತೆ ಅಂದ್ರೆ ನೋಡ್ಬೇಕು. ಟಾನಿಕ್ ಬಾಡ್ಲು ಕುಡಿಯಕ್ ಮುಂಚೆ ಅಳ್ಳರ್ಸೋ 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 ಅಲ್ಲಿಂದ ಇದಕ್ಕೆ ಮುಂದೆ ನಲ್ಲೆ ಕೆಳಗೆ ಅಳ್ಳರ್ಸೋ ಅಳ್ಳರ್ಸೋ ಅಳ್ಳರ್ಸೋ. ನೀನೇ ಕವ ಅಳ್ಳಾಡ್ತಿದೀಯ? ವಾಟರ್ ಬಾಟ್ಲ್ ಇಡ್ಕ ಅಳ್ಳಾಡ್ತಾಳೆ ಪಾಪ ನಮ್ಮ ಹೆಣ್ಣು. ಹಂಗೆ ಬಹಳ ಕಷ್ಟ. ದೇವ್ರು ಅಂದ್ರೆ ನಿಷ್ಠೆ ನಿಯಮ ಇತ್ತು. ಇತ್ತೀಚೆಗೆ ಸ್ವಲ್ಪ ಕೆಟ್ಟೋಗ್ಬಿಟ್ಟದೆ. ಅದರಲ್ಲೂ ದೇವ್ರು ಅಂದ್ರೆ ಎಷ್ಟು ಚೆನ್ನಾಗಿ ಕೈ ಮುಗಿತಿದ್ರು ಅಂದ್ರೆ ಸದ್ಭಕ್ತಿಯಿಂದ ಕೈ ಮುಗಿತಿದ್ರು ಹಿಂಗೆ. ಇರ್ಲಿ ಆಯ್ತು ಕೂತ್ಕವ, ಸೈಲೆಂಟಾಗಿ ಕೂತ್ಕೋ. ದೇವ್ರು ಅಂದ್ರೆ ಸದ್ಭಕ್ತಿಯಿಂದ ಹಿಂಗ್ ಕೈ ಮುಗಿತಿದ್ರು. ಇತ್ತೀಚೆಗೆ ಹೆಂಗ್ ಕೈ ಮುಗಿತಾರೆ ಅಂದ್ರೆ ದೇವ್ರೇ ಕಾಪಾಡಪ್ಪ ಅಂದ್ಬಿಟ್ಟು ಅಂದ್ರೆ ಮುಗಿದೋಯ್ತಂಗೆ. ದೇವ್ರಿಗೊಂದು ಮುತ್ತ ಕೊಟ್ಬಿಟ್ಟು ಹೋಯ್ತಾ ಇರುವುದೇ. ಗಂಡು ದೇವ್ರಿಗೇನ ಕೊಟ್ರೆ ತಡ್ಕತ್ತದ, ಹೆಣ್ಣು ದೇವ್ರಿಗೆ ಕೊಟ್ರೆ ಬಹಳ ಕಷ್ಟ. ಮಗನೇ ಒಯ್ತದಂಗೆ ಲಾರಿ ಸಂದಿಗೆ ಸಿಗಾಕಪ್ಪ ಅಂದ್ಬಿಡ್ತಾಳೆ. ಹಂಗೆ ದೇವ್ರಿಗೆ ನಿಷ್ಠೆ ನಿಯಮ ಪಾಲನೆ ಮಾಡಬೇಕು. ಅದೇ ಪ್ರಕಾರವಾಗಿ ಎಲ್ಲರನ್ನ ಹಗಲಿರ್ತಕ್ಕಂಥ ಹಿರಿಯ ಜೀವ ರಾಜಶೆಟ್ಟರವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋಣ ಅಂತೇಳಿ ಆ ಭಗವಂತನ ಧ್ಯಾನವನ್ನ ಮಾಡುತ್ತಾ ಒಂದು ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಅವರ ಕುರಿತಾದ ಒಂದು ಗೀತೆಯನ್ನ ಹಾಡೋಣ. ರಾಜಶೆಟ್ರೆ ಬಾರಪ್ಪ ನೀನೆಲ್ಲಿ ಮರೆಯಾದೆಯೋ ನಮ್ಮ ಬಿಟ್ಟು ದೂರಾದಿರಾ ಮಣ್ಣಲ್ಲಿ ಮರೆಯಾದಿರ. ರಾಜಶೆಟ್ರೆ ಬಾರಪ್ಪ ನೀನೆಲ್ಲಿ ಮರೆಯಾದೆಯೋ ನಮ್ಮ ಬಿಟ್ಟು ದೂರಾದಿರ ಮಣ್ಣಲ್ಲಿ ಮರೆಯಾದಿರ. ರಾಜಶೆಟ್ರೆ ಬಾರಪ್ಪ ನೀನೆಲ್ಲಿ ಮರೆಯಾದೆಯೋ ನಮ್ಮ ಬಿಟ್ಟು ದೂರಾದಿರ ಮಣ್ಣಲ್ಲಿ ಮರೆಯಾದಿರ. ಒಮ್ಮೆ ನೋಡಲಿಲ್ಲ ಮಾತನಾಡಲಿಲ್ಲ ನಮ್ಮ ಬಿಟ್ಟು ದೂರಾದಿರ ಮಣ್ಣಲ್ಲಿ ಮರೆಯಾದಿರ.
ಕೋಡಿ ಹರಿಸಿದೆ ನೇತ್ರ ಎಲ್ಲರ ಬಾಳು ಇಲ್ಲಿರಿಬ್ಬ ಮಾತ್ರ ಅಭಿಮಾನದ ನಿಲ ಬಳಗವೋ ನಿನ್ನ ಕಾಣಲೇ ಬಲು ನೋಡಿದೆ ಅಭಿಮಾನದ ನಿಜ ಬಳಗವೋ ನಿನ್ನ ಕಾಣವೇ ಬಲು ನೋಡಿದೆ ಒಮ್ಮೆ ನೋಡು ಆಸೆ ರಾಜ ಶೆಟ್ಟರ್ ನಿನ್ನ ನೋಡುವ ಆಸೆ ನಮ್ಮ ಬಿಟ್ಟು ದೂರಾದಿರ ಮಳ್ಳಲ್ಲಿ ಮರೆಯಾದಿರ ರಾಜ ಶೆಟ್ರೇ ಅಪ್ಪಾಜಿ ನಂಜಾಪುರ ಗ್ರಾಮದ ಮುದ್ದಿನ ಮಗಲೇ ಅಪ್ಪಾಜಿಯೇ ರಾಜ ಶೆಟ್ಟರೇ ನಂಜಾಪುರ ಗ್ರಾಮದ ಮುದ್ದಿನ ಮಗಲೇ ಬಂದು ಬೆಳಗದ ಕೈಮಳಿಲಿ ಕನರಾಸೆಯೋ ಚೂರಾಯಿತೆ ಕಣ್ಣೀರಿನ ಕೊಡಲಾಯಿತೆ ಒಮ್ಮೆ ನೋಡಲಿಲ್ಲ ಮಾತನಾಡಲಿಲ್ಲ ನಮ್ಮ ಬಿಟ್ಟು ದೂರಾದಿರ ಮಣ್ಣಲ್ಲಿ ಮರೆಯಾದಿರ ರಾಜ ಶೆಟ್ರೇ ಬಾರಪ್ಪ ಮಣವಿ ಮಕ್ಕಳ ತೊರೆದು ನೀವು ನೋವಿನ ಸುಳಿಗೆ ಸಿಲುಕಿದೆಯೇನೋ ಮಕ್ಕಳ ತೊರೆಯುತ್ತ ನೀನು ನೋವಿನ ಸುಳಿಗೆ ಸಿಲುಕಿದೇನು ಬೇಡುವಿನ ಮನೆ ದೇವರ ಸೇರಯ್ಯನೇ ಹಿರಿಯವರ ಒಮ್ಮೆ ನೋಡಲಿಲ್ಲ ಮಾತನಾಡಲಿಲ್ಲ ನಮ್ಮ ಬಿಟ್ಟು ದೂರಾದಿರ ಮಳ್ಳಲ್ಲಿ ಮರೆಯಾದಿರ ರಾಜ ಶೆಟ್ರೇ ಬಾರೋ ಅಲ್ 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 ಹಲ್ 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 ಹಿರಿಯ ಜೀವ ರಾಜ ಶೆಟ್ಟರ ಆತ್ಮಕ್ಕೆ ಚಿರಶಾಂತಿಯನ್ನು ನಾವು ಕೋರೋಣ ಅಂತೇಳಿ ಭಗವಂತನ ಬೇಡುತ್ತಾ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತೇಳಿ ನಮ್ಮ ಹಿರಿಯ ಕಲಾವಿದರಾಗಿ ತಬಲವಾದಕರಾಗಿ ವರ್ಕೋಡು ಗ್ರಾಮದಿಂದ ನಮ್ಮ ಸುಬ್ಬಣ್ಣವರು ಅಂತೇಳಿ ನಮ್ಮ ಕಲಾ ತಂಡಕ್ಕೆ ಆಗಮಿಸಿದ್ದಾರೆ. ಹಾಗೆ ನಮ್ಮ ಮತ್ತೊಬ್ಬರು ಕಲಾವಿದರಾಗಿ ಕೀಬೋರ್ಡ್ ವಾದನದಲ್ಲಿ ನಮ್ಮ ನಂಜನಗೂಡು ತಾಲೂಕು ಕುರಹಟ್ಟಿ ಗ್ರಾಮದಿಂದ
ನಮ್ಮ ಅಧ್ಯಕ್ಷರು ರೇಚಣ್ಣವರು ಅಂತೇಳಿ ನಮ್ಮ ಕಲಾತಂಡಕ್ಕೆ ಆಗಮಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಕಲಾವಿದರಾಗಿ ರಿದಮ್ ಪ್ಯಾಡ್ ವಾದಕರು ಹಾಗೂ ನಮ್ಮ ಸೌಂಡ್ಸ್ ನ ಮಾಲೀಕರಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿ ಅಂತೇಳಿ ನಮ್ಮ ಕಲಾತಂಡಕ್ಕೆ ಆಗಮಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಕಲಾವಿದ ಹೊನ್ನಿಕುಪ್ಪೆ ಗ್ರಾಮದ ಪುಟ್ಟ ಕಲಾವಿದ ಕಿರಣ್ ಕುಮಾರ್ ಅಂತೇಳಿ ನಮ್ಮ ಕಲಾತಂಡಕ್ಕೆ ಆಗಮಿಸಿರ್ತಕ್ಕಂಥವ್ರು. ಹಾಗೆ ಈ ಒಂದು ಕಲಾತಂಡವನ್ನ ಇಲ್ಲಿ ಬರಮಾಡಿರ್ತಕ್ಕಂಥ ಎಲ್ಲ ಊರಿನ ಗ್ರಾಮಸ್ಥರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸುತ್ತಾ ಕತೆ ಭಾಗವನ್ನ ನಡೆಸ್ಕೊಡಿ ಅಂದ್ರೆ ಕಥೆಯನ್ನ ನಡೆಸ್ಕೊಡ್ತೇವೆ. ಇಲ್ಲಿ ಗೀತ ನಮನ ನಡೆಸ್ಕೊಡಿ ಅಂದ್ರೆ ಗೀತ ನಮನ ನಡೆಸ್ಕೊಡ್ತೇವೆ. ಹಾಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹಿರಿಯ ಕಲಾವಿದರು ಅವ್ರ ಪಾದಕ್ಕೆ ನಾವು ಶರಣನ ಮಾಡೋಣ. ಹಾಗೆ ನಮ್ಮ ಜನಪದ ಕೃಷ್ಣಪ್ಪರು ಅಂತೇಳಿ ನಮ್ಮ ಕಲಾತಂಡದಕ್ಕೆ ಇಲ್ಲೂ ಆಗಮಿಸಿದ್ದಾರೆ. ಅವ್ರಿಗೊಂದು ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸೋಣ ಅಂತೇಳಿ. ಯಾಕೆಂದ್ರೆ ಕಲೆ ಒಳಗಡೆ ಯಾರು ದೊಡ್ಡವರಲ್ಲ. ನಾವೆಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರೂ ಚಿಕ್ಕವರಾಗಿ ಬದುಕಬೇಕು ನೋಡಿ. ತಾಯಿಗಿಂತ ಮಿಗಿಲಾದ ಗುರುವಿಲ್ಲ, ತಂದೆಗಿಂತ ಮಿಗಿಲಾದ ದೇವರಿಲ್ಲ ಅಂತಾರೆ. ತಾಯಿನೂ ದೇವರೇ, ತಂದೆನೂ ದೇವರೇ ನಮಗೆ. ಯಾಕಂದ್ರೆ ತಂದೆ ತಾಯಿ ಇಷ್ಟು ಚಿಕ್ಕದಾದಂತ ದೇಹನ ಬೆಳೆಸಗಂಟ ಅವ್ರ ಸಂಕಟ ಅವ್ರಿಗೆ ಗೊತ್ತಿರ್ತದೆ. ಯಾಕಂದ್ರೆ ಮಕ್ಕಳನ್ನ ಬೆಳೆಸಿರ್ತಕ್ಕಂಥ ಆ ಇಡೀ ಜೀವನೇ ಅಹಂಕಾರ ಪಡದೆ ಇರೋದು ನಾವ್ಯಾಕೆ ಪಡಬೇಕು ಅಂತ ನಾವು ತಿಳ್ಕೋಬೇಕು. ಹುಟ್ಟುವಾಗ ಮಗುವಾಗಿ ಹುಡ್ತೀವಿ, ಸಾಯುವಾಗ್ಲೂ ಅಷ್ಟೇನೆ ಮಗುವಾಗಿ ನಾವು ಸಾಯೋದು. ಮನುಷ್ಯ ಹುಟ್ಟಿದ ಕ್ಷಣವಾಗಿ ಬರೋದೇನಪ್ಪಾ ಅಂದ್ರೆ ಉಸಿರು ಅಂತಕ್ಕಂಥದ್ದು ಬರುತ್ತೆ. ಹುಟ್ಟಿದಾಗ ಸತ್ತಾಗ ಉಸಿರು ಅಂತಕ್ಕಂಥದ್ದು ಮರೆಯಾಗಿ ಹೆಸರು ಮಾತ್ರ ಉಳ್ಕೊಳ್ಳುತ್ತೆ ಅಷ್ಟೇನೆ. ನಾವು ತಿಳ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಮನುಷ್ಯನ ಜನ್ಮ ಸೇರ್ಬೇಕು ನೀರು ಮೇಗಲು ಗುಳ್ಳೆ ಇದ್ದಂಗೆ ಅಂತ. ಯಾರು ದೊಡ್ಡವರಲ್ಲ. ಸಮಯ ಬಂದಾಗ ನಮಗೆ ನಾವೇ ಪ್ರಶ್ನೆ ಆಗ್ಬೇಕು, ಉತ್ತರವೂ ಆಗ್ಬೇಕು, ಧೈರ್ಯವೂ ಆಗ್ಬೇಕು, ಸಮಾಧಾನವೂ ಆಗ್ಬೇಕು ಅಂತ. ಮನುಷ್ಯನಿಗೆ ಅಹಂಕಾರ ಸಹಜ, ದುರಹಂಕಾರ ಬೆಳೆಸ್ಕೋಬಾರ್ದು ಅಂತ ಹೇಳ್ತಾರೆ ನೋಡಿ. ಮನುಷ್ಯನ ಜನ್ಮ ಹೆಂಗೆ ಅಂದ್ರೆ ಇರುವ ತನಕ ನಾಟಕ, ಬ್ರಹ್ಮ ಬರದಂತ ಜಾತಕ, ಸತ್ತ ಮೇಲೆ ಬರುವುದೊಮ್ಮೆ ನೋಡು ನಿನಗೆ ಸೂತಕ ಅಂತ ಹೇಳ್ತಾರೆ. ಈ 3 ದಿನದ ಸಂತೆ ಒಳಗಡೆ ನಾವು ನಗ್ನಗ್ತ ಜೀವನ ಮಾಡ್ಬೇಕು ವಿನಃ ನಾನು ನನ್ನದು ಅಂತೇಳಿ ಇರತಕ್ಕಂಥದ್ದು 3 ದಿನದ ಬಾಳಾಟ ಅಂತಾರೆ. ಅದಕ್ಕೆ ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ ಅಂತ. ನಾವು ನಗ್ನಗ್ತಾ ಇದ್ರೆ 4-6 ಜನ ನಮ್ ಜೊತೆಗೆ ಬರ್ತಾರೆ, ಅಳತಾ ಕೂತಿದ್ರೆ ಯಾರವ ಬಂದರು. ಹಂಗೆ ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ ಅಂತೇಳಿ ನೀನೆಲ್ಲಿ ನಡುವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಬರೀ ಶೋಕ. ಒಂದು ದಿನ ನಗ್ತಾ ಇದ್ರೆ ನಾವು ಇನ್ನೊಂದು ದಿನ ಶೋಕ ಮಾಡಬೇಕು, ಅಳಬೇಕಾಗುತ್ತೆ. ಎಲ್ಲಾ ಸಮಯದಲ್ಲೂ ನಾವು ನಗ್ತಾನೂ ಇರಕ್ಕಾಗಲ್ಲ, ಅಳ್ತಾನೂ ಇರಕ್ಕಾಗಲ್ಲ. ನಮ್ಮ ರಾಜ ಶೆಟ್ರು ದೈವದಿಂದ್ರಾಗುವವ್ರೆ ಅಂದ್ಬಿಟ್ಟು ನಾವು ಎಲ್ಲಾ ಸಮಯದಲ್ಲೂ ಅವಳನ್ನ ದುಃಖ ಮಾಡಿದ್ರೆ ಮತ್ತೊಮ್ಮೆ ಬರ್ಲಿಕ್ಕೆ ಸಾಧ್ಯವಾಗಲ್ಲ ನೋಡಿ. ಅದಕ್ಕೆ ನಗ್ನಗ್ತಾ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ಕೊಡ್ಬೇಕು. ಅಲ್ಲದವರ ಸಂಘ ಮಾಡಿ ಹಡವಿಯ ಪಾಲಾಗುವುದಕ್ಕಿಂತ ಬಲ್ಲವರ ಸಂಘ ಮಾಡಿ ಬೆಲ್ಲದಂತೆ ಬದುಕುವುದು ಲೇಸು ಅಂತ. ಮನುಷ್ಯನ ಜನ್ಮ ಹೆಂಗೆ ಅಂದ್ರೆ ಅತಿ ಆಸೆ ಗತಿಗೇಡು ಅಂತ. ಇರಷ್ಟು ತೃಪ್ತಿ ಪಟ್ಕೊಂಡು ಹೋಗ್ಬೇಕು. ಯಾಕ ಮನುಷ್ಯ ಹುಟ್ಟಿದ ಮೇಲೆ ಯಾವತ್ತಿದ್ರೂ ಸಾಯಬೇಕು. ಹುಟ್ಟು ಉಚಿತ, ಸಾವು ಖಚಿತ ಅಂದಮೇಲೆ ನಾವು ಚಿಂತೆ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಜ್ಞಾನ ಉಳ್ಳವರು ಹೇಳ್ತಾರೆ ನೋಡಿ, ನಗುವಾಗ ಎಲ್ಲ ನೀಟರು, ಅಳುವಾಗ ಯಾರು ಇಲ್ಲ, ಮುಳ್ಳಲ್ಲಿ ನಡೆಸಿ ನಗುವ ನಲಿವೆ ವಿಚಾರ, ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ, ನೀನೆಲ್ಲಿ ನಡೆವೆ ದೂರ. ನಗುವಾಗ ಎಲ್ಲೆಲ್ಲರೂ, ಅಳುವಾಗ ಯಾರು ಇಲ್ಲ,
ನಲಿವೆ ವಿಕಾರ ನೀರಲ್ಲಿ ನಡೆವೆ ದೂರ ನೆರಳನ್ನು ನೀಡುವಂತಹ ಮರವಲ್ಲಿ ಕಡಿದರೆಲ್ಲ ನೆರಳನ್ನು ನೀಡುವಂತಹ ಮರವಲ್ಲಿ ಕಡಿದರೆಲ್ಲ ನಿಸ್ವಾರ್ಥ ಜೀವಿಗಳಿಗೆ ಜಗದ ಕಹಿಯೋ ಅಪಾರ ಇದೆಲ್ಲಿ ನಡೆವೆ ದೂರ ಇಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ ಇದೆಲ್ಲಿ ನಡೆವೆ ದೂರ ಅಪಕಾರವಲ್ಲಿ ಕಾಣುವೆ ಉಪಕಾರವಲ್ಲೂ ಕಾಣೆ ಅಪಕಾರವಲ್ಲಿ ಕಾಣುವೆ ಉಪಕಾರವಲ್ಲೂ ಕಾಣೆ ನಿಸ್ವಾರ್ಥ ಜೀವಿಗಳಿಗೆ ಜಗದ ಕಹಿಯೋ ಅಪಾರ ಎಲ್ಲೆ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ಲಕ್ಷ್ಮೀ ರಮಣ ಗೋವಿಂದ. ಯಾಕೋ ಆ ವೋಲ್ಟೇಜೇ ಸಾಲ್ತಾ ಇಲ್ಲ ಕಣವ ಯಾಕೋ. ಅದೇ ಕಮ್ಮಿ ದುಡ್ಡು ಎಣಿಸ್ಕೊಳ್ಳೋ ನಾವು ಗೋವಿಂದನ್ಗೆ ಹೋಗೋದು ನಾವು ಅನ್ನಂಗೆ ಆಗದ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಪಾಲಕ್ ಬಂದದ್ದು ಪಂಚಾಮೃತ ಅಂತ. ನಾನು ಒಬ್ಬ ಆಡ್ತಾ ಇವನು ಇಲ್ಲಿ ಎಷ್ಟು ಚೆನ್ನಾಗಿ ಕೂತಿದ್ರಪ್ಪ. 100 ಸೀಟ್ ಕುಂತವ್ರೆ. 100 ಸೀಟು ಕಿರಿಸಿದ್ರೆ ನನ್ನ ಮೈಕಿನ್ ಚೆನ್ನಾಗೇ ಬರ್ತದೆ ಜೋರಾಗಿ. ಹಂಗೆ ಕೂಗ್ಬೇಕು ಜೋರಾಗಿ. ದೇವ್ರು ಅಂದ್ರೆ ಎಷ್ಟು ಇಷ್ಟೇ ನಿಯಮ ಇತ್ತು ಅವಾಗ, ಇತ್ತೀಚೆಗೆ ಸ್ವಲ್ಪ ಕೆಟ್ಟೋಗ್ಬಿಟ್ಟದೆ ಅಂದಂಗೆ ಆಗ್ಲಿ ಹೇಳಿದೆ. ದೇವ್ರು ಅಂದ್ರೆ ಯಾರು ನಮಗೆ ಮುಖ್ಯವಾಗಿ ಜನ್ಮ ನೀಡಿದಂತ ತಂದೆ ತಾಯಿಗಳು ನಮಗೆ ದೇವ್ರು. ಆಮೇಲೆ ಮಿಕ್ಕಿದ್ದೇವ್ರು ಕೈ ಮುಗಬೇಕು. ಮಹದೇಶ್ವರ, ಸಿದ್ದಪ್ಪಾಜಿ, ನಂಜುಂಡೇಶ್ವರ, ಕೆಂಡಗಣ್ಣೇಶ್ವರ, ಚೆಲುವನಾರಾಯಣ ಸ್ವಾಮಿ ಅಂತ. ಆಗಿನ ಕಾಲದಲ್ಲಿ ಒಬ್ಬ ಪುಣ್ಯಾತ್ಮ ಒಬ್ಬ ಕಣ್ಗಣ್ಣೆ ಬಿಟ್ಕೊಂಡು ಒಂದು ಸಾಹಿತ್ಯ ಬರ್ದವ್ ನೋಡಬೇಕು. ತಾಯಿ ತಂದೆ ಬಗ್ಗೆ ತುಂಬಾ ಚೆನ್ನಾಗಿ ಬರ್ದವನೆ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು, ಕಣ್ಣಿಗೆ ಕಾಣುವ ದೇವರು. ತಾಯಿ ಇಲ್ಲದೆ ಏನಿಲ್ಲ, ತಂದೆ ಇಲ್ಲದ ಬದುಕಿಲ್ಲ. ನೋಡಿ ಎಷ್ಟು ಚೆನ್ನಾಗದೆ ಸಾಹಿತ್ಯ. ಆಗಿನ ಕಾಲದಲ್ಲಿ, ಸತ್ಯದ ಕಾಲದಲ್ಲಿ ಕಣ್ಣಿಗೆಣ್ಣೆ ಬಿಟ್ಕ ಬರ್ದಿರೋದು. ತಾಯಿ ತಂದೆ ನಮಗಿಬ್ರು ಕಣ್ಣು ಕಾಣ ದೇವ್ರು ಅಂತ ಬರೆದ್ರೆ ಆ ಪುಣ್ಯಾತ್ಮ ಒಬ್ಬ. ಈಗಿನ ಕಾಲದಲ್ಲಿ ಪುಣ್ಯಾತ್ಮ ಹೊಟ್ಟೆ ತುಂಬ ಎಣ್ಣೆ ಬಿಟ್ಕ ಬರ್ದವನೊಬ್ಬ. ದಿಕ್ಕಾಪಲ ಬರ್ದವನೆ. ಹೆಂಗ್ ಬರ್ದವನೆ ಅಂದ್ರೆ ತುಂಬಾ ಚೆನ್ನಾಗಿ ಬರ್ದವನ ಒಟ್ಟಿನಲ್ಲಿ. ಈಗಿನ ಕಾಲದಲ್ಲಿ ಹೆಂಗ್ ಬರ್ದವ್ರೆ ಅಂದ್ರೆ ಅವ್ವ ಅಮ್ಮ ಲೂಜ, ಅಪ್ಪ ಲೂಜ, ನಾನು ಲೂಜ, ನೀನು ಲೂಜ, ಅದು ಸರಿ ಇದು ಸರಿ. ಯಾವ್ದಪ್ಪ ಸರಿ? ಅಪ್ಪ ಲೂಜ, ಅಮ್ಮ ಲೂಜ, ನಾನು ಲೂಜ, ನೀನು ಲೂಜ, ಅದು ಸರಿ ಇದು ಸರಿ ಅಂದ್ರೆ ಬರ್ದ್ರವ್ ನಿನ್ನಂತ ಲೂಜಪ್ಪ, ದೊಡ್ಡ ಲೂಜು ಅನ್ನಂಗದೆ. ಹಂಗೆ ಬಹಳ ಕಷ್ಟ. ದೇವ್ರು ಅಂದ್ರೆ ಇಷ್ಟ ನಿಯಮನೆ ಹೊಂಟೋಗ್ಬಿಟ್ಟದ. ಆಗಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಿದ್ವು ಅಂದ್ರೆ, ಸತ್ಯದ ಕಾಲದಲ್ಲಿ ಬೆಳಿಗ್ಗೆ ಹೊತ್ನಂತೆ ಎದ್ದು ಗುಡಿಸಿ ತಾರಿಸಿ ತೊಪ್ನೀರಿಕ್ಕಿ ಚುಕ್ಕಿ ಇಟ್ಟು ರಂಗ ನೀನು ಒಲಿ ಅಂದ್ಬಿಟ್ಟು ರಂಗೋಲಿ ಬಿಡ್ತಿದ್ರು.
ಈ ಪಂಚಾಯತಿಯವರು ಆಳಮನೆ ಕಾಂಕ್ರೀಟ್ ರೋಡ್ ಏನು ಅಜ್ಜಜ್ಗೂ ಹಾಕಿಸ್ಬಿಟ್ಟವ್ರೆ. ಈಗ ಏನು ಎದಳದೆ 7:45 ಆಯ್ತದೆ, ಜೋಲ್ಲರಿ ತೆದ್ರು ಜ್ಞಾನವೇ ಇರಂಗಿಲ್ಲ. ಏನು ಬಕೆಟಲ್ಲಿ ನೀರ ತಂದ್ಬಿಟ್ಟು ಆ ತಗೊಂಡ್ ಚೊಂಬು ಈ ತಗೊಂಡ್ ಚೊಂಬು ಎರಚ್ಬಿಟ್ಟು ಬರ್ಲಿಡ್ಕ ಕದರಾಡ್ಬಿಟ್ಟು ಸ್ಟೈಲ್ ಆಗೊಂದು ಬಳಪ ಹಿಡ್ಕೊಂಡು ನಾಮ ಬಳಿತಾರೆ. ಈಗ ನಾಮ ಬಳ್ದವ್ರಿಗೆ ಸಂದಗಂಟ ನೋಡಿದವ್ರಿಗೆಲ್ಲ ಪಂಗನಾಮ ಅಂತ. ಹಂಗೆ ಭಗವಂತ ಅಂದ್ರೆ ಒಂದು ನಿಷ್ಠೆ ನಿಯಮ ಇರಬೇಕು ಅಂತೇಳಿ ಭಗವಂತನ ಧ್ಯಾನವನ್ನು ಮಾಡುತ್ತಾ ಕಥಾಭಾಗವನ್ನ ಯಾವುದನ್ನ ಪ್ರಾರಂಭಿಸಿ ಅಂತೂ ಆ ಕಥೆಯನ್ನ ಪ್ರಾರಂಭಿಸ್ತೀವಿ. ಇಲ್ಲ ಗೀತ ನಮ್ಮನ್ನ ನಡೆಸ್ಕೊಡಿ ಅಂದ್ರೆ ಭಕ್ತಿ ಗಾಯನ ಕಾರ್ಯಕ್ರಮ, ಶೋಕ ಗೀತೆ, ಮಧ್ಯ ಹಾಸ್ಯವನ್ನ ಆಡ್ತಾ ಒಂದು ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಂತೇಳಿ ನಮ್ಮ ರಾಜಶೆಟ್ಟರ ಕುರಿತಾದ ಮತ್ತೊಂದು ಗೀತೆಯನ್ನ ಹಾಡೋಣ ಅಪೇಕ್ಷೆ ಮೇರೆಗೆ ಅಂತೇಳಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಯಾವ್ದು ಕೇಳ್ಕೊಳ್ಳಿ ಕಥೆ. ನಾವು ಮಾಡ್ತಕ್ಕಂಥ ಕಥೆ ಭಾಗಗಳು ದರೆಗೆ ದೊಡ್ಡವರ ಚರಿತ್ರೆ, ಕೆಂಪಚಾರಿ ಸತ್ಯ ಪರೀಕ್ಷೆ, ಸಿದ್ದಪ್ಪಾಜಿ ಪಾವಾಡಗಳು, ಕಂದ ಮೈದಾಳು ರಾಮನ ಕತೆ, ಬಿಳಿಗಿರಿಯ ರಂಗಪ್ಪನ ಕತೆ, ನಡುಗಾಡು ನಂಜುಂಡೇಶ್ವರನ ಕತೆ, ಚುಂಚನಗಿರಿ ಕಾಲಭೈರವೇಶ್ವರನ ಅರ್ಜುನ ಜೋಗಿ ಕತೆ, ಮಲೆ ಮಾದೇಶ್ವರರ ಹುಟ್ಟು ಬೆಳೆದಂತ ಸಾಲು, ಶಿವಶರಣೆ ಸತ್ಯವಂತೆ ಶಂಕಮನವರ ವರ ಕೊಡ್ತಕ್ಕಂಥ ಸತ್ಯ ಪರೀಕ್ಷೆ, ಶಂಭುನಾಗಲಿಂಗೇಶ್ವರ ಚರಿತ್ರೆ, ಬಿಳಿಗಿರಿ ರಂಗಪ್ಪನ ಕತೆ, ಇಷ್ಟು ಕತೆ ಮಾಡ್ತೀವಿ ನೋಡಿ. ನಾಲ್ಕು ಜನರ ಎಗಲಿಲಲಿ ನಾಲ್ಕು ಜನರ ಎಗಲಿಲಲಿ ನಂಜಾಪುರ ಗ್ರಾಮದ ಬೀದಿಲಿ ಯಾರದಪ್ಪ ಮೆರವಣಿಗೆ, ರಾಜಶೆಟ್ಟಿಯವರ ಮೆರವಣಿಗೆ. ನಾಲ್ಕು ಜನರ ಎಗಲಲ್ಲಿ ನಂಜಾಪುರ ಗ್ರಾಮದ ಬೀದಿಯಲ್ಲಿ, ನಾಲ್ಕು ಜನರ ಎಗಲಿನಲ್ಲಿ ನಂಜಾಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ, ರಾಜಶೆಟ್ಟಿಯವರ ಮೆರವಣಿಗೆ. ಯಾರದವ್ವ ಮೆರವಣಿಗೆ, ರಾಜಶೆಟ್ಟಿಯವರ ಮೆರವಣಿಗೆ. ನಾಲ್ಕು ಜನರ ಎಗಲಿಲಲಿ ಬೆಟ್ಟಾದ ಬಿದಿರ ತಂದವರೇ, ಪಲ್ಲಕ್ಕಿ ನಿಲಗೆ ಮಾಡವರೇ, ರಾಜಶೆಟ್ರೇ ಬೆಟ್ಟಾದ ಬಿದಿರ ತಂದವರೇ, ಪಲ್ಲಕ್ಕಿ ನಿಲಗೆ ಮಾಡವರೇ, ಊರು ಕೇರಿಯ ಮೆರೆಸವರೇ, ಕೆರೆಯಪ್ಪನಿಲ್ಲ ತವರೂರ. ಊರು ಕೇರಿಯ ಮೆರೆಸವರೇ, ಕೆರೆಯಪ್ಪನಿಲ್ಲ ತವರೂರ. ನಾಲ್ಕು ಜನರ ಎಗಲಿರಲಿ ಮಲ್ಲಿಗೆ ಹೂವಿನ ಮೆರವಣಿಗೆ ಎಲ್ಲಾಲೆ ಸಾಗಿದೆ ಊರೊಳಗೆ. ಮಲ್ಲಿಗೆ ಹೂವಿನ ಮೆರವಣಿಗೆ ಎಲ್ಲಾಲೆ ಸಾಗಿದೆ ಊರೊಳಗೆ.
ಅದು ಯಾರದಪ್ಪ ಮೆರವಣಿಗೆ ರಾಜ ಶೆಟ್ಟರ ಮೆರವಣಿಗೆ ಯಾರದು ಆ ಮೆರವಣಿಗೆ ರಾಜ ಶೆಟ್ಟರ ಮೆರವಣಿಗೆ 4 ಜನರ ಎಡಲಿಲಲಿ ಸಂಪಿಗೆ ಹೂವಿನ ಮೆರವಣಿಗೆ ಗುಲಾಬಿ ಹೂವಿನ ಮೆರವಣಿಗೆ ಗುಂಪಲ್ಲಿ ಸಾಗಿದೆ ಊರೊಳಗೆ ರಾಜ ಶೆಟ್ಟಿ ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಾಲೆ ಸಾಗಿದೆ ಊರೊಳಗೆ ಕಾಡ ಸೇರಿತು ಯಮನೆಲೆಗೆ ಮತ್ತೆ ಬರುವುದಿಲ್ಲ ಊರೊಳಗೆ ಸಾಗಿದೆ ಯಮನಾಪುರದೊಳಗೆ ಸಾಗಿದೆ ಸ್ವರ್ಗದ ಕಡೆಗೆ ಸಾಗಿದೆ ಸ್ವರ್ಗದ ಬಳಿಗೆ ಕಥಾಭಾಗವನ್ನು ಪ್ರಾರಂಭಿಸಿ ಅಂತ ಹೇಳಿದ್ರೆ